ಈ ಸ್ಯಾರಿ ನಮ್ಮ ಸೋದ್ರ ಮಾವ ತಂದಿದ್ದು ಏನಕ್ಕೆ ಅಂತ ಹೇಳಿ ಫುಲ್ಲಲ್ಲಿ ವ್ಲಾಗ್ನ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು 3 ಡೇಸಿಂದ ಯಾವುದೇ ರೀತಿಯ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಅಪ್ಪುಗೆ ಹುಷಾರಿರಲಿಲ್ಲ, ಜೊತೆಗೆ ಮನೆ ಕೆಲಸ ಇದ್ರ ಮಧ್ಯೆ ನಾನು ವೀಡಿಯೋನ ಎಡಿಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಇವತ್ತಂತೂ ಅಪ್ಪು ಎದ್ದೇಳ್ತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಬೆಳಗ್ಗೆನೇ ಅತ್ತ ಅಂದರೆ ನಾನು ಇಡೀ ದಿನ ವಸ್ಟ್ ಅಂತಲೇ ಹೇಳ್ಬೋದು. ಹೆಂಗೋ ಫೈನಲಿ ಅವನ್ನ ಸಮಾಧಾನ ಮಾಡಿ ಅವನು ನಾನು ನಿಭಾಯಿಸ್ಕೊಂಡು ಅಡುಗೆ ಕೆಲಸ ಕೂಡ ಮಾಡಿಕೊಂಡೆ. ಇಲ್ಲಿ ಅಡುಗೆಗೆ ಬೆಳಗ್ಗೆನೇ ಕರ್ಮೀನ್ ಸಾಂಬಾರು ಮುದ್ದೆನ ಮಾಡ್ಕೊಂಡಿದ್ದೆ. ಇನ್ನು ಊಟ ಎಲ್ಲ ಆದಮೇಲೆ ಅಪ್ಪನು ಹೆಂಗೋ ಸಂಭಾಳಿಸ್ಕೊಂಡು ಬೀರು ಎಲ್ಲ ಕ್ಲೀನ್ ಮಾಡಿ ಸುಮಾರು ದಿನ ಆಗೋಗಿತ್ತು. ಸೀರೆ ಎಲ್ಲ ಅದೇ ಥರ ಮಡಚಿಟ್ರೆ ಹಾಳಾಗುತ್ತೆ ಅಂತೇಳಿ ವರ್ಷದಲ್ಲಿ ನಾನು 3 ಸಲನಾದರೂ ಅದನ್ನು ಉಲ್ಟಾ ಎಲ್ಲ ಮಾಡಿ ಇಡ್ತಿರ್ತೀನಿ. ಇವತ್ತು ಹಂಗೇ ಮಾಡ್ಕೊಳ್ತಿದ್ದೆ. ಇನ್ನು ಅದ್ರ ಮಧ್ಯೆ ನನ್ನ ಹಳೆ ನೆನಪುಗಳು ಬಂದವು. ಇನ್ನು ಈ ಸ್ಯಾರಿ ನನ್ನ ಬಳೆ ಶಾಸ್ತ್ರಕ್ಕೆ ಅಂತ ಹೇಳಿ ತಂದಿದ್ದು. ಇದು ಫ್ಯಾನ್ಸಿ ಸೀರೆ. ಅವಾಗೆಲ್ಲ ಈ ಥರ ಸ್ಲೀವ್ ಇತ್ತು ಅಂತ ಸ್ಟಿಚ್ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿದೆ, ಡಬಲ್ ಕಾಂಬಿನೇಷನ್ನು. ಒಂದು 3-4 ಸಲ ಉಟ್ಟಿದ್ದೀನಿ ಅಷ್ಟೇ. ಇನ್ನು ಅದ್ರ ಮಧ್ಯೆ ಇದು ನನ್ನ ಸೋದ್ರ ಮಾವ ತಂದಿದ್ದು. ಅಂದರೆ ನನ್ನ ಆರತಿ ಫಂಕ್ಷನಲ್ಲಿ ಸೋದ್ರ ಮಾವ ಸೀರೆ ತರಬೇಕಲ್ಲ, ಅವಾಗ ತಂದಿದ್ದರು. ಇದು ಕೂಡ ಫ್ಯಾನ್ಸಿ ಸೀರೆನೇ. ಅವಾಗ ಏನೋ ಗೊತ್ತಿಲ್ಲ, ಜಾಸ್ತಿ ಫ್ಯಾನ್ಸಿ ಸೀರೆಗಳೇ ಸೇರ್ತಿದ್ದು ನನಗೆ. ಇದು ಕೂಡ ಸ್ಯಾರಿ ಫುಲ್ ಈ ಥರ ಬೊಟ್ಟು ಬಂದಿದೆ. ಇದನ್ನೇನು ನಾನು 2-3 ಸಲ ಉಟ್ಟಿರ್ಬೋದು 13 ವರ್ಷದಲ್ಲಿ ಅಂದ್ಕೊಳ್ತೀನಿ. ಇನ್ನು ಇದೊಂದು ನನ್ನ ಹೂ ಮಾಡಿಸೋ ಶಾಸ್ತ್ರಕ್ಕೆ ತಂದಿದ್ದು. ಅವಾಗೇನಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲ್ಲಾಗಿ ತಟ್ಟೆ ಬದಲಾಯಿಸಿದ್ರು. ಆವಾಗೆ ಇದನ್ನು ನಮ್ಮ ಯಜಮಾನ್ರ ಮನೆ ತಂದಿದ್ದು ಫಸ್ಟ್ ಸ್ಯಾರಿ. ಇದನ್ನಂತೂ 2 ಸಲ ನಾನು ವೇರ್ ಮಾಡಿರೋದು. ಇದ್ರದ್ದು ಯಾವುದು ಕೂಡ ಬ್ಲೌಸ್ಗಳು ಇವಾಗ ನನಗಾಗಲ್ಲ. ಇನ್ನು ಇದೆಲ್ಲ ಮುಗಿಸೋ ಅಷ್ಟರೊಳಗೆ ಫುಲ್ಲು ಬೀರು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಬಾರ್ಡ್ರು ಸೀರೆಗಳೆಲ್ಲ ಈ ಥರ ಕವರ್ಗೆ ಹಾಕಿಟ್ಟಿದ್ದೆ. ಅದನ್ನೇನು ತೆಗಿಯೋಕ್ಕೆ ಹೋಗಲಿಲ್ಲ, ಇನ್ನು ಟೈಮ್ ಆಗುತ್ತೆ, ಅಪ್ಪು ಕೂಡ ಎದ್ದ ಅಂತೇಳಿ. ಇನ್ನು ಈ ವ್ಲಾಗ್ ಇಲ್ಲಿಗೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ.